ಆ ನಟೋರಿಯಸ್ ಖದೀಮ ಕೋಟಿ ಕೋಟಿ ಕೊಡ ಬಿಸ್ನೆಸ್ ಮನ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ನಿಮ್ಮ ಉದ್ಯಮಕ್ಕೆ ಕೋಟ್ಯಾಂತರ ರೂಪಾಯಿ ಸಾಲ ಕೊಡಿಸ್ತೀನಿ ಅಂತ ಕಾಗೆ ಆರಿಸ್ತಾ ಇದ್ದ. ಆ ಕಿಲಾಡಿ ಲೈಫ್ ಸ್ಟೈಲ್, ಆ ಕಿಲಾಡಿಯ ಮನೆ ನೋಡಿದವರು ಬೆಕ್ಕಸ ಬೆರಗಾಗ್ತಾ ಇದ್ರು. ಅದು ಮನೆಯಲ್ಲ ಕಣ್ರಿ, ಪ್ಯಾಲೇಸ್. ಶಿಷ್ಯ ಭಾರಿಯಾಗಿ ಅವನೇ ಅಂತ ತಿಳಿದವರು ಹಾಕ್ಸ್ಕೊಂಡಿದ್ದು ಡಿಸೈನ್ ಪಂಗನಾಮ. ಇದೇನು ಮನೇನೋ ಮೈಸೂರು ಪ್ಯಾಲೇಸೋ? ಅಪ್ಪಪ್ಪ, ಇದು ಮನೆಯಲ್ಲ ರೀ, ಮಾಯಾ ಬಜಾರು. ಮನೆ ಎಂಟ್ರಿಯಲ್ಲಿ ಆಟೋಮೆಟಿಕ್ ಗೇಟ್, ಕಣ್ಕುಕ್ಕುವ ಇಂಟೀರಿಯರ್, ದುಬಾರಿ ಗಿಡಗಳು, ಗಾಜಿನ ಇಡಿಕೆಗಳು, ಸ್ಟೀಲ್ ಮೆಟ್ಟಿಲು. ಇದು ಮನೆ ಹೊರಗಿನ ಐಷಾರಾಮಿ ದೃಶ್ಯ. ಇದು ಜಸ್ಟ್ ಹೊರಗಿನ ವೈಭೋಗ. ಮನೆ ಒಳಗೆ ನೋಡಿದ್ರೆ ಒಂದು ಕ್ಷಣ ದಂಗಾಗಿ ಬಿಡ್ತೀರಿ. ಕೋಟಿ ಬೆಲೆ ಬಾಳುವ ಸೋಫಾ ಸೆಟ್, ಡಿಸೈನ್ ಗೃಹೋಪಯೋಗಿ ವಸ್ತುಗಳು, ಐಷಾರಾಮಿ ಬಾತ್ ಟಬ್ಬು, ಸೀಕ್ರೆಟ್ ರೂಮ್, ಮನೆಯಲ್ಲೇ 7 ಸ್ಟಾರ್ ಹೋಟೆಲ್ಗೂ ಸೆಡ್ ಹೊಡೆಯುವ ಬಾರೋ. ಯಪ್ಪಪ್ಪ, ಇದೇನ್ ಗುರು? ಈ ಐಷಾರಾಮಿ ಭವ್ಯ ಬಂಗಲೆ ದೃಶ್ಯ ಕಂಡು ಬಂದಿದ್ದು ಮಂಗಳೂರಿನ ಜಿಪ್ಪಿನ ಮೊಗರಿನಲ್ಲಿ. ಇವುಗಳನ್ನ ನ್ಯಾಯವಾಗಿ ದುಡಿದು ಸಂಪಾದಿಸಿ ದಿಲ್ದಾರ್ ಜೀವನ ನಡೆಸಿದ್ರೆ ನಾವೇನ್ ತೋರಿಸ್ತಿರ್ಲಿಲ್ಲ. ಅಸಲಿಗೆ ಈ ಮನೆ ಮಾಲೀಕ ಕಂಡವರಿಗೆ ಟೋಪಿ ಹಾಕಿ ಈ ಪಾಟಿ ಶೋಕಿ ಮಾಡಿ ತಗಲಕೊಂಡಿದ್ದಾನೆ. ಮಂಗಳೂರಿನಲ್ಲಿ ಬಹುಕೋಟಿ ವಂಚಕ ಕಾಕಿ ಬಲೆಗೆ. ಉದ್ಯಮಿಗಳಿಗೆ ಪಂಗನಾಮ ಹಾಕಿ ಐಷಾರಾಮಿ ಜೀವನ. ಈತನ ಹೆಸರು ರೋಹನ್ ಸಲ್ಡಾನಾ ಅಂತ. ಮಂಗಳೂರಿನ ಜಿಪ್ಪಿನ ಮೊಗರಿನ ನಿವಾಸಿ. ಈತನಿಗೆ ಶ್ರೀಮಂತ ಉದ್ಯಮಿಗಳೇ ಟಾರ್ಗೆಟ್. ಬಿಸ್ನೆಸ್ ಮನ್ಗಳನ್ನ ಬಲಗೆ ಬೀಳಿಸಿಕೊಂಡು ಮನೆಗೆ ಕರೆಸುತ್ತಿದ್ದ. ನಿಮ್ಮ ಉದ್ಯಮಕ್ಕೆ 500 ಕೋಟಿ ರೂಪಾಯಿವರೆಗೂ ಸಾಲ ಕೊಡ್ತೀನಿ ಅಂತ ಹೇಳ್ತಿದ್ದ. ಈ ಮನೆ ಕಚೇರಿಯನ್ನೇ ನೋಡಿ ಉದ್ಯಮಿಗಳು ಫಿದಾ ಆಗಿದ್ರು. 50 ಲಕ್ಷದಿಂದ 4 ಕೋಟಿ ರೂಪಾಯಿವರೆಗೂ ಅಡ್ವಾನ್ಸ್ ಪಡೆಯುತ್ತಿದ್ದ. ಅದಾದ ಮೇಲೆ ರೋಹನ್ ಸಲ್ಡಾನಾ ಸಾಲ ಕೊಡಿಸದೆ ವಂಚಿಸುತ್ತಿದ್ದ. ಹೀಗೆ ವಂಚಿಸಿ 3 ತಿಂಗಳಲ್ಲಿ ಒಂದೇ ಖಾತೆಯಲ್ಲಿ 40 ಕೋಟಿ ರೂಪಾಯಿ ವಂಚಿಸಿದ್ದಾನೆ. ಬರೋಬ್ಬರಿ 200 ಕೋಟಿ ರೂಪಾಯಿವರೆಗೂ ಪಂಗನಾಮ ಹಾಕಿ ತಗಲಕೊಂಡಿದ್ದಾನೆ. ಈತ ಏನು 50, 100, 150 ಕೋಟಿ ಹೀಗೆ ಸಾಲವನ್ನು ಕೊಡಿಸ್ತೇನೆ ಅಂತ ಹೇಳಿ ಅವರನ್ನು ತನ್ನ ಕೆಡ್ಡಕ್ಕೆ ಬೀಳಿಸ್ತಿದ್ದ. ಆರಂಭದಲ್ಲಿ ಅವರಿಂದ ಏನು 50 ಲಕ್ಷದಿಂದ 5 ಕೋಟಿವರೆಗೂ ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಇಸ್ಕೊಳ್ತಾ ಇದ್ದ. ಆ ಬಳಿಕ ಅವರಿಗೆ ಅಂದರೆ ಏನಾದರೂ ಒಂದು ನೆಪ ಹೇಳಿ ಅಲ್ಲಿಂದ ಜಾರಿಕೊಳ್ತಾ ಇದ್ದ. ಹೀಗೆ ಹಲವು ಉದ್ಯಮಿಗಳನ್ನು ಈ ರೀತಿಯಾಗಿ ಮೋಸ ಮಾಡಿ ಏನು ಸುಮಾರು 200 ಕೋಟಿಗೂ ಹೆಚ್ಚು ವಂಚನೆ ಮಾಡಿರುವಂಥದ್ದು. ಈತನ ಮನೆಯ ಏನು ಮೇಲ್ಭಾಗದ ಮಹಡಿಯಲ್ಲಿ ಇರುವಂತಹ ಕಚೇರಿಯನ್ನು ಗಮನಿಸಬಹುದು. ಬಹಳ ಐಷಾರಾಮಿಯಾದಂತಹ ಕಚೇರಿಯನ್ನು ಮನೆಯ ಮೇಲ್ಭಾಗದಲ್ಲಿ ಮಾಡಿಕೊಂಡಿದ್ದ. ಮನೆ ಕಚೇರಿಯಲ್ಲೇ ಸೀಕ್ರೆಟ್ ರೂಮ್. ಆತ ಪೊಲೀಸರು ಏನಾದರೂ ಬಂಧನಕ್ಕೆ ಬರ್ತಾರೆ ಅಂತ ಆತ ಏನು ಮೊದಲೇ ಗೊತ್ತಿತ್ತೋ ಏನೋ, ಅಂದರೆ ಮುಂದಿನ ದಿನಗಳಲ್ಲಿ ನನ್ನನ್ನು ಪೊಲೀಸರು ಹಿಡಿಬೋದು ಅನ್ನುವಂಥ ಕಾರಣಕ್ಕೆ ಗೊತ್ತಿತ್ತೋ ಏನೋ. ಹೀಗಾಗಿ ಆತ ತನ್ನ ಮನೆಯ ಒಳಗೆ ಹೈಡ್ ರೂಮ್ಗಳನ್ನು ಕೂಡ ಮಾಡ್ತಾ ಇದೆ. ಈ ಒಂದು ಇದನ್ನು ನೋಡುವಾಗ ಗಮನಿಸ್ಬೋದು, ಇದು ಏನು ಕಬೋರ್ಡ್ ರೀತಿಯಲ್ಲಿ ಇದೆ. ಆದರೆ ಇದನ್ನು ಓಪನ್ ಮಾಡಿದಾಗ ಇಲ್ಲಿ ಹೈಡ್ ರೂಮೇ ಕಾಣಿಸಿಕೊಳ್ಳುವಂಥದ್ದು ನೋಡ್ಬೋದು ನೀವು. ಇದರ ಒಳಗೆ ಯಾವ ರೀತಿಯಾಗಿ ರೂಮ್ನ ಸೆಟಪ್ ಮಾಡಿದ್ದಾನೆ ಅಂತಂದರೆ, ಆರಂಭದಲ್ಲಿ ಬಂದಾಗ ಇದು ಬಟ್ಟೆಗಳನ್ನು ಜೋಡಿಸಿ ಇಟ್ಟಿರುವಂಥದ್ದು ಅಂತ ಗೊತ್ತಾಗ್ಬೋದು. ಆದರೆ ಇದನ್ನು ತೆರೆದಾಗಲೇ ಗೊತ್ತಾಗ್ಬೋದು ಇಲ್ಲಿ ಒಂದು ಹೈಡ್ ರೂಮ್ ಇದೆ ಅಂತ. ಅಂದರೆ ಆತ ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ರೀತಿ ಮನೆಯ ಒಳಗೆ ಈ ರೀತಿಯಾದಂಥ ಸೆಟಪ್ಗಳನ್ನು ಕೂಡ ಮಾಡಿಕೊಂಡಿದ್ದ. ನಿನ್ನೆ ವಿದೇಶಿ ಮಹಿಳೆ ಜೊತೆ ರೋಹನ್ ಎಣ್ಣೆ ಹಾಕ್ತಾ ಕೂತಿದ್ದಂತೆ. ಈ ವೇಳೆ ಎಸಿಪಿ ರವೀಶ್ ನಾಯಕ್ ಮನೆಗೆ ಬಂದಿದ್ದಾರೆ. ಪೊಲೀಸರು ಗೇಟ್ ತೆಗೆಯುತ್ತಿದ್ದಂತೆ ತನ್ನ ಸೀಕ್ರೆಟ್ ಮೂಲಕ ಓಡಲು ಯತ್ನಿಸಿದ್ದಾನೆ. ಆದ್ರೆ ಪೊಲೀಸರು ರೋಹನ್ ಅನ್ನ ಬೆನ್ನಟ್ಟಿ ಹಿಡಿದು ಜೈಲಿಗಟ್ಟಿದ್ದಾರೆ. ಇನ್ನು ವಿಚಾರಣೆ ನಡೆಸುತ್ತಿದ್ದು ತನಿಖೆ ನಂತರ ರೋಹನ್ ಮತ್ತಷ್ಟು ಬಂಡವಾಳ ಬಯಲಾಗಲಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ನಟೋರಿಯಸ್ ಖದೀಮ ಕೋಟಿ ಕೊಡ ಬಿಸ್ನೆಸ್ ಮನ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ನಿಮ್ಮ ಉದ್ಯಮಕ್ಕೆ ಕೋಟ್ಯಾಂತರ ರೂಪಾಯಿ ಸಾಲ ಕೊಡಿಸ್ತೀನಿ ಅಂತ ಕಾಗೆ ಆರಿಸ್ತಾ ಇದ್ದ.
ಆ ಕಿಲಾಡಿ ಲೈಫ್ ಸ್ಟೈಲ್, ಆ ಕಿಲಾಡಿಯ ಮನೆ ನೋಡಿದವರು ಬೆಕ್ಕಸ ಬೆರಗಾಗ್ತಾ ಇದ್ರು. ಅದು ಮನೆ ಅಲ್ಲ ಕಣ್ರಿ, ಪ್ಯಾಲೇಸ್. ಶಿಷ್ಯ ಭಾರಿಯಾಗಿ ಅವನೇ ಅಂತ ತಿಳಿದವರು ಹಾಕ್ಸ್ಕೊಂಡಿದ್ದು ಡಿಸೈನ್ ಪಂಗನಾಮ. ಇದೇನು ಮನೇನೋ, ಮೈಸೂರು ಪ್ಯಾಲೇಸೋ? ಅಪ್ಪಪ್ಪ, ಇದು ಮನೆಯಲ್ಲ ರೀ, ಮಾಯಾ ಬಜಾರು. ಮನೆ ಎಂಟ್ರಿಯಲ್ಲಿ ಆಟೋಮೆಟಿಕ್ ಗೇಟ್, ಕಣ್ಕುಕ್ಕುವ ಇಂಟೀರಿಯರ್, ದುಬಾರಿ ಗಿಡಗಳು, ಗಾಜಿನ ಇಡಿಕೆಗಳು, ಸ್ಟೀಲ್ ಮೆಟ್ಟಿಲು. ಇದು ಮನೆ ಹೊರಗಿನ ಐಷಾರಾಮಿ ದೃಶ್ಯ. ಇದು ಜಸ್ಟ್ ಹೊರಗಿನ ವೈಭೋಗ. ಮನೆ ಒಳಗೆ ನೋಡಿದ್ರೆ ಒಂದು ಕ್ಷಣ ದಂಗಾಗಿ ಬಿಡ್ತೀರಿ. ಕೋಟಿ ಬೆಲೆ ಬಾಳುವ ಸೋಫಾ ಸೆಟ್, ಡಿಸೈನ್ ಗೃಹೋಪಯೋಗಿ ವಸ್ತುಗಳು, ಐಷಾರಾಮಿ ಬಾತ್ ಟಬ್ಬು, ಸೀಕ್ರೆಟ್ ರೂಮ್, ಮನೆಯಲ್ಲೇ 7 ಸ್ಟಾರ್ ಹೋಟೆಲ್ಗೂ ಸೆಡ್ ಹೊಡೆಯುವ ಬಾರು. ಯಪ್ಪಪ್ಪ, ಇದೇನ್ ಗುರು? ಈ ಐಷಾರಾಮಿ ಭವ್ಯ ಬಂಗಲೆ ದೃಶ್ಯ ಕಂಡು ಬಂದಿದ್ದು ಮಂಗಳೂರಿನ ಜಿಪ್ಪಿನ ಮೊಗರಿನಲ್ಲಿ. ಇವುಗಳನ್ನ ನ್ಯಾಯವಾಗಿ ದುಡಿದು ಸಂಪಾದಿಸಿ ದಿಲ್ದಾರ್ ಜೀವನ ನಡೆಸಿದ್ರೆ ನಾವೇನ್ ತೋರಿಸ್ತಿರ್ಲಿಲ್ಲ. ಅಸಲಿಗೆ ಈ ಮನೆ ಮಾಲೀಕ ಕಂಡವರಿಗೆ ಟೋಪಿ ಹಾಕಿ ಈ ಪಾರ್ಟಿ ಶೋಕಿ ಮಾಡಿ ತಗಲಕೊಂಡಿದ್ದಾನೆ. ಮಂಗಳೂರಿನಲ್ಲಿ ಬಹುಕೋಟಿ ವಂಚಕ ಕಾಕಿ ಬಲೆಗೆ, ಉದ್ಯಮಿಗಳಿಗೆ ಪಂಗನಾಮ ಹಾಕಿ ಐಷಾರಾಮಿ ಜೀವನ. ಈತನ ಹೆಸರು ರೋಹನ್ ಸಲ್ಡಾನಾ ಅಂತ, ಮಂಗಳೂರಿನ ಜಿಪ್ಪಿನ ಮೊಗರಿನ ನಿವಾಸಿ. ಈತನಿಗೆ ಶ್ರೀಮಂತ ಉದ್ಯಮಿಗಳೇ ಟಾರ್ಗೆಟ್. ಬಿಸ್ನೆಸ್ ಮನ್ಗಳನ್ನ ಬಲಗೆ ಬೀಳಿಸಿಕೊಂಡು ಮನೆಗೆ ಕರೆಸುತ್ತಿದ್ದ. ನಿಮ್ಮ ಉದ್ಯಮಕ್ಕೆ 500 ಕೋಟಿ ರೂಪಾಯಿವರೆಗೂ ಸಾಲ ಕೊಡ್ತೀನಿ ಅಂತ ಹೇಳ್ತಿದ್ದ. ಈ ಮನೆ ಕಚೇರಿಯನ್ನೇ ನೋಡಿ ಉದ್ಯಮಿಗಳು ಫಿದಾ ಆಗಿದ್ರು. 50 ಲಕ್ಷದಿಂದ 4 ಕೋಟಿ ರೂಪಾಯಿವರೆಗೂ ಅಡ್ವಾನ್ಸ್ ಪಡೆಯುತ್ತಿದ್ದ. ಅದಾದ ಮೇಲೆ ರೋಹನ್ ಸಲ್ಡಾನಾ ಸಾಲ ಕೊಡಿಸದೆ ವಂಚಿಸುತ್ತಿದ್ದ. ಹೀಗೆ ವಂಚಿಸಿ 3 ತಿಂಗಳಲ್ಲಿ ಒಂದೇ ಖಾತೆಯಲ್ಲಿ 40 ಕೋಟಿ ರೂಪಾಯಿ ವಂಚಿಸಿದ್ದಾನೆ. ಬರೋಬ್ಬರಿ 200 ಕೋಟಿ ರೂಪಾಯಿವರೆಗೂ ಪಂಗನಾಮ ಹಾಕಿ ತಗಲಕೊಂಡಿದ್ದಾನೆ. ಈತ ಏನು 50, 100, 150 ಕೋಟಿ ಹೀಗೆ ಸಾಲವನ್ನು ಕೊಡಿಸ್ತೇನೆ ಅಂತ ಹೇಳಿ ಅವರನ್ನು ತನ್ನ ಕೆಡ್ಡಕ್ಕೆ ಬೀಳಿಸ್ತಿದ್ದ. ಆರಂಭದಲ್ಲಿ ಅವರಿಂದ ಏನು 50 ಲಕ್ಷದಿಂದ 5 ಕೋಟಿವರೆಗೂ ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಇಸ್ಕೊಳ್ತಾ ಇದ್ದ. ಆ ಬಳಿಕ ಅವರಿಗೆ ಅಂದರೆ ಏನಾದರೂ ಒಂದು ನೆಪ ಹೇಳಿ ಅಲ್ಲಿಂದ ಜಾರಿಕೊಳ್ತಾ ಇದ್ದ. ಹೀಗೆ ಹಲವು ಉದ್ಯಮಿಗಳನ್ನು ಈ ರೀತಿಯಾಗಿ ಮೋಸ ಮಾಡಿ ಏನು ಸುಮಾರು 200 ಕೋಟಿಗೂ ಹೆಚ್ಚು ವಂಚನೆ ಮಾಡಿರುವಂಥದ್ದು. ಈತನ ಮನೆಯ ಏನು ಮೇಲ್ಭಾಗದ ಮಹಡಿಯಲ್ಲಿ ಇರುವಂತಹ ಕಚೇರಿಯನ್ನು ಗಮನಿಸಬಹುದು. ಬಹಳ ಐಷಾರಾಮಿ